ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಒಂದು ನಮ್ಮ ದೇಶನೋ ಇದು ಇರೋ ಜನಗಳು ಇಲ್ಲ ಹೊರದೇಶನೋ ಅನ್ನೋ ಒಂದು ಸಂಸ್ಕೃತಿ ಕಾಣ್ತಾ ಇದೆ. ನಮ್ಮ ಭಾರತ ಸಂಸ್ಕೃತಿ ಅಂದರೆ ಒಂದು ಹೆಣ್ಣಿಗೆ ಅತ್ಯುತ್ತಮ ಗೌರವ ಕೊಡುವಂಥ ಸಂಸ್ಕೃತಿ. ನಮ್ಮ ಭಾರತ ಅಂದರೆ ಹೆಣ್ಣಿಗೆ ದೇವಿ ಸ್ಥಾನ ಕೊಡೋದು ಒಂದು ಸಂಸ್ಕೃತಿ. ನಮ್ಮ ಭಾರತ ಅಂದರೆ ಒಂದು ಹೆಣ್ಣಿಗೆ ಪರಮ ಗೌರವ ಕೊಡುವಂಥ ಒಂದು ಸಂಸ್ಕೃತಿ ಹಿಂದೆ ಏನು ಬೆಳೆದಿದೆ. ನಮ್ಮ ಹಿಂದೂ ಧರ್ಮದಲ್ಲಂತೂ ಹೆಣ್ಣಿಗೆ ಕಾಯೇಶು ಮತ್ತು ಭೋಜೇಶು ಮಾತನ್ನು ಹೆಂಡತಿಯಾಗಿ ಕಾಣ್ತಾಳೆ, ತಾಯಿಯಾಗಿ ಹೆಣ್ಣು ರೂಪದಾಗಿ ಬರ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಆದರೆ ಹಿಮಾಚಲದಲ್ಲಿ ಕಪಿಲ್ ಲೇಗಿ ಮತ್ತು ಅನ್ವಿತ್ ಸಿಂಗ್ ಲೇಗಿ ಅನ್ನೋರು ಅಣ್ಣ ತಮ್ಮದಿರು ಇರ್ತಾರೆ. ಇದು ನಡೆದಿರೋ ಘಟನೆ 1-2 ವರ್ಷದ ಹಿಂದೆ. ಅನ್ಯೋನ್ಯವಾದ ಅಪ್ಪ ಅಮ್ಮ ಅನ್ನೋ ಸಂಸಾರ. ಆದರೆ ಈ ಮಧ್ಯದಲ್ಲಿ ಬರೋದು ಸುನೀತಾ ಚವ್ಹಾಣ್ ಎಂಬ ಯುವತಿ. ಅವ್ರ ಕುಟುಂಬದಲ್ಲಿ ಹೆಂಗೆ ಪರಿಚಯ ಆಗಿತ್ತು, ಯಾರೇ ವಿಡಿಯೋ ಮಾಡಲಿ, ನಾನು ಮಾಡಲಿ, ಮತ್ತೊಮ್ಮನ ಮಾಡಲಿ, ಪೂರ ಅಲ್ಲ, ತಿಳಿದಂತೆ ನಾನು ಒಂದು ಸ್ವಲ್ಪ ಎಲ್ಲ ರಿಸರ್ಚ್ ಮಾಡಿ ಹೇಳಬೇಕು ಅಂದರೆ ಇಬ್ಬರೂ ಪ್ರೀತಿ ಮಾಡ್ತಾಳೆ. ಅದು ಹೆಂಗೆ ಮಾಡಿದ್ಲು ಏನೋ, ಅವಳು ತಲೆಯಲ್ಲಿ ಏನು ಬಂತೋ, ಇವ್ರ ತಲೆಯಲ್ಲಿ ಏನು ಬಂತೋ, ಬೇಕಪ್ಪ ನನ್ನ ಮಕ್ಕಳು, ಇವಳು ಬೇಕಪ್ಪ ಗೊತ್ತಿಲ್ಲ. ಆದರೆ ಇಬ್ಬರೂ ಮದುವೆ ಆಗ್ತಾರೆ. ಅವ್ರ ಕುಟುಂಬದಲ್ಲಿ ಹೇಗೆ ಒಪ್ಪಿರೋ ಗೊತ್ತಿಲ್ಲ. ಇನ್ನೆಂಥ ಇವ್ರದ್ದು ಪರಮ ಪಾಪಿತನದ ಪ್ರೀತಿ ನೋಡಿ. ಇಬ್ಬರೂ ಮದುವೆ ಆಗ್ತಾಳೆ, ಇಬ್ಬರ ಜೊತೆನೂ ಸಂಸಾರ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅನ್ನೋದು ನಮಗೆ ತಿಳಿದಿಲ್ಲ. ಆದರೆ ಏನ್ರಿ ಇವರು ಬುದ್ಧಿ ಓದಿದ್ದಾರೆ ಆಗಿ, ಎಜುಕೇಟೆಡ್ ಆಗಿ, ಇವತ್ತು ನಮ್ಮ ಹಳ್ಳಿ ಜನ, ಹಳ್ಳಿ ಹುಡುಗರು ಎಷ್ಟೋ ಒಂದು ವಾಸಿ ಅನಿಸುತ್ತೆ. ಇಂಥವೆಲ್ಲ ಒಂದು ನಮ್ಮ ದೇಶದಲ್ಲಿ ಯಾವ ಒಂದು ಒಳ್ಳೆಯ ಸಂಗತಿ ಅಲ್ಲ ಇದು. ಕಲಿಯುಗದಲ್ಲಿ ಇನ್ನೂ ಏನೇನು ಈ ಕಣ್ಣಲ್ಲಿ ನೋಡಬೇಕೋ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ವಿಶೇಷ ಏನು ಅಂದರೆ 1.5-2 ವರ್ಷ, 10 ತಿಂಗಳು, 2 ವರ್ಷನೋ ಏನೋ ಆಗಿದೆ ಅವ್ರ ಮದುವೆ ಆಗಿ. ನಾನು ನ್ಯೂಸ್ ಎಲ್ಲ ನೋಡಿದ್ದೀನಿ, ಇದು ಮಾಡಿದ್ದೀನಿ. ಆದರೆ ಹೆಣ್ಣು ಮಗು ಜನನ ಆಗಿದೆ, ಲಕ್ಷ್ಮೀ ತಾಯಿ ಜನನ ಆಗಿದೆ. ಭಗವಂತ ಏನೇನು ಆಟ ಆಡಿಸ್ತಾನೋ ಇಲ್ಲೋ ಈ ಮನುಷ್ಯನ ಕಪಿಚೇಷ್ಟೆ ಬುದ್ಧಿಗಳು ಈ ಥರ ಮಾಡ್ತಾವೋ ಗೊತ್ತಿಲ್ಲ. ಏನು ಉದಾಹರಣೆ ಕೊಡ್ತಾರೋ ಇವರು ತಂದೆ ತಾಯಿ ಹೇಗೆ ಒಪ್ಪಿದ್ರು, ಇವರು ಮನೇಲಿ ಹೇಗೆ ಒಪ್ಪಿದ್ರೋ ಗೊತ್ತಿಲ್ಲ ಸ್ನೇಹಿತರೆ. ನಿಮಗೆ ತಿಳಿ ಹೇಳಬೇಕು, ಹೆಣ್ಮಕ್ಳು ಹುಷಾರಾಗಿರಿ, ನಿಮ್ಮ ಜೀವನ ಈ ಥರ ದುಡುಕ್ಬೇಡಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಸುನೀತಾ ಚವ್ಹಾಣ್ ಥರ, ಕಪಿಲ್ ಲೇಗಿ ಥರ, ವಿನಯ್ ಲೇಗಿ ಥರ ನೀವು ಮಾಡಬೇಡಿ. ನಿಮ್ಮ ಜೀವನ ಒಳ್ಳೆಯ ರೀತಿ ಆಯ್ಕೆ ಇರಲಿ, ಸುಗಮವಾಗಿರಲಿ ಅಂತ ಹೇಳ್ತಾ ನನ್ನ ಮಾತು ತಿಳಿಸ್ತಾ ನಿಮಗೆ ನಾನು ಮುಕ್ತಾಯ ಮಾಡ್ತೇನೆ. ರಾಯರಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್.